ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇನ್ನು ರಾಜ್ಯದಲ್ಲಿ ಏನು SIR ಪ್ರಕ್ರಿಯೆ ನಡೀತಾ ಇದೆ, ಇದರಲ್ಲಿ ಲೋಪದೋಷಗಳು ಕಂಡು ಬರ್ತಾ ಇದೆ. ಸರಿಯಾದ ರೀತಿಯಲ್ಲಿ ಈ SIR ಪ್ರಕ್ರಿಯೆಯನ್ನ BLOಗಳು ಮಾಡ್ತಾ ಇಲ್ಲ ಅಂತ ಹೇಳಿ ಆರೋಪ ಕೇಳಿ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳು ಕೂಡ ಹರಿದಾಡ್ತಾ ಇದ್ದಾವೆ. ಈ ವಿಚಾರವನ್ನ ಇದೀಗ ದೆಹಲಿಯ ಅಂಗಳಕ್ಕೆ ತಲುಪಿಸೋದಕ್ಕೆ ಮುಂದಾಗಿದ್ದಾರೆ ಕೇಂದ್ರ ಸಚಿವರು. SIR ಪ್ರಕ್ರಿಯೆ, ಕರ್ನಾಟಕದ SIR ಪ್ರಕ್ರಿಯೆ ಏನಿದೆ ಅದು ದೆಹಲಿ ಅಂಗಳವನ್ನು ತಲುಪಲಿದೆ. ನಾಳೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ದೂರನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ. ದೆಹಲಿಯಲ್ಲಿ ಚುನಾವಣಾ ಆಯುಕ್ತರನ್ನ ಭೇಟಿಯಾಗಿ HD ಕುಮಾರಸ್ವಾಮಿ ಅವರು ಅಲ್ಲಿ ದೂರನ್ನು ಸಲ್ಲಿಸ್ತಾರೆ. ತಮ್ಮ ಬಳಿ ಇರುವಂತಹ ವಿಡಿಯೋ ದಾಖಲೆಗಳನ್ನು ಕೂಡ ಕೊಟ್ಟು ಅದರ ಸಮೇತ ಏನಾಗ್ತಾ ಇದೆ ಇಲ್ಲಿ ಅನ್ನೋದರ ವಿವರಣೆಯನ್ನು ನೀಡೋದಕ್ಕೆ ಮುಂದಾಗಿದ್ದಾರೆ. ಮನೆ ಮನೆಗಳಿಗೆ ತೆರಳಿ ಮಾಹಿತಿಯನ್ನು ಸಂಗ್ರಹಿಸಬೇಕು BLOಗಳು, ಅಂದರೆ ಅಧಿಕಾರಿಗಳು, ಬೂತ್ ಲೆವೆಲ್ ಅಧಿಕಾರಿಗಳೇನಿದ್ದಾರೆ, ಬೂತ್ ಮಟ್ಟದ ಅಧಿಕಾರಿಗಳು, ಇವರು ಮನೆ ಮನೆಗಳಿಗೆ ತೆರಳಿ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡು ಬರಬೇಕು. ಆದರೆ ಇವರು ಮನೆಗಳಿಗೆ ಹೋಗ್ತಾ ಇಲ್ಲ. ಮನೆ ಮನೆಗೆ ಹೋಗಬೇಕಾದವರು ಮನೆ ಮನೆಗೆ ಹೋಗದೆ ಮನೆಯವರನ್ನೆಲ್ಲ ಒಂದು ಕಡೆ ಕರೆಸ್ತಾ ಇದ್ದಾರೆ. ಇದು ಬಾಂಗ್ಲಾದವರನ್ನು ರಕ್ಷಿಸೋದಕ್ಕೆ ಮುಂದಾಗಿದೆ ಸರ್ಕಾರ. ಅದಕ್ಕೋಸ್ಕರ ಈ ರೀತಿ ಮಾಡಲಾಗ್ತಾ ಇದೆ ಅಂತ ಹೇಳಿ ಆರೋಪವನ್ನು ಮಾಡಲಾಗ್ತಾ ಇದೆ. ಕೇಂದ್ರ ಚುನಾವಣಾ ಆಯೋಗಕ್ಕೆ ದಾಖಲೆಯ ಸಮೇತ HD ಕುಮಾರಸ್ವಾಮಿ ಅವರು ದೂರು ನೀಡೋದಕ್ಕೆ ಮುಂದಾಗಿರುವಂಥದ್ದು ಈ ವಿಚಾರವಾಗಿ. ಎಲೆಕ್ಷನ್ ಕಮಿಷನ್ ಇಲ್ಲೇನಿದೆ, ಇವರು ತಕ್ಷಣ ಕೇಂದ್ರದ ಎಲೆಕ್ಷನ್ ಕಮಿಷನ್ಗೆ ಇಲ್ಲಿ ಸರ್ಕಾರದ್ದು ಪ್ರಶ್ನೆ ಇಲ್ಲ. ಕೇಂದ್ರ ಸರ್ಕಾರದ ಚುನಾವಣಾ ಆಯುಕ್ತರಿಗೆ ಇಲ್ಲಿ ನಡೀತಿರ್ತಕ್ಕಂಥ ಈ SIRನ ಪ್ರಕ್ರಿಯೆಗಳೇನಿದೆ ಇದು ಅತ್ಯಂತ ಒಂದು ಸಂವಿಧಾನದ ಒಂದು ಸಂಪೂರ್ಣ ಧಿಕ್ಕಾರ ಮಾಡ್ತಕ್ಕಂಥದ್ದು, ಸಂವಿಧಾನವನ್ನು ನೆಲಸಮ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಈ ಒಂದು ಚುನಾವಣಾ ಪದ್ಧತಿಗಳನ್ನೇ ಬುಡಮೇಲೆ ಮಾಡ್ತಕ್ಕಂಥ ಇಲ್ಲಿ ನಡೆಸ್ತಾ ಇದ್ದಾರೆ. ಬಹುಶಃ ನಾನು ನಿನ್ನೆ ಏನು ಹೇಳಿದ್ದೇನೆ, ಇವತ್ತು ನನಗೆ ಇಂಡಿಯಿಂದ ಫೋನ್ ಮಾಡ್ತಾರೆ, ಪಾವಗಡದಿಂದ ಫೋನ್ ಮಾಡ್ತಾರೆ, ತುಮಕೂರಿಂದ ಫೋನ್ ಮಾಡ್ತಾರೆ, ಅರ್ಕಲ್ಗೂಡಿಂದ ಫೋನ್ ಮಾಡ್ತಾರೆ, ಎಲ್ಲ ಕಡೆಯಿಂದ ಫೋನ್ ಬರ್ತಾ ಇದೆ. ಈ ಥರ ಇವತ್ತು ಈ ರೀತಿಯ ಒಂದು ಮತದಾರರ ಪರಿಷ್ಕರಣೆ ಮಾಡ್ತಾ ಇದ್ದಾರೆ, ಎಲ್ಲ ಗಾಳಿಗೆ ತೂರಿದ್ದಾರೆ ಅಂತಕ್ಕಂಥದ್ದನ್ನು ನನಗೇನು ಮಾಹಿತಿ ಕೊಡ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನ ಫ್ಲೋರ್ ಲೀಡರ್ ಏನಿದ್ದಾರೆ ಸುರೇಶ್ ಬಾಬು ಅವರು ಮತ್ತು ಹಲವಾರು ಶಾಸಕರುಗಳೊಂದಿಗೆ ನಿಖಿಲ್ ಕುಮಾರಸ್ವಾಮಿಯವರು ಸಹ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಚುನಾವಣಾ ಆಯುಕ್ತರನ್ನ, ರಾಜ್ಯದ ಚುನಾವಣಾ ಆಯುಕ್ತರನ್ನ ಭೇಟಿ ಮಾಡ್ತಾ ಇದ್ದಾರೆ. ಅಧಿಕಾರಿಗಳನ್ನ ಭೇಟಿ ಮಾಡಿ ಇಲ್ಲಿ ನಡೆದಿರ್ತಕ್ಕಂಥ ವಿಷಯಗಳನ್ನು ಇವತ್ತೆಲ್ಲೇನು ಒಂದು ದಾಖಲೆಗಳ ಸಮೇತ ಅವರಿಗೆ ಕೊಡ್ತಾ ಇದ್ದಾರೆ. ಚುನಾವಣಾ ಆಯುಕ್ತರಿಗೆ ನಾನು ಡಿಮ್ಯಾಂಡ್ ಮಾಡ್ತೀನಿ, ಇವತ್ತು ರಾಮನಗರದ ಜಿಲ್ಲಾಧಿಕಾರಿ ಯಾವ ರೀತಿ ನಡ್ಕೊಂಡಿದ್ದಾರೆ, ಇವತ್ತು ಇಲ್ಲಿ ಯಶವಂತಪುರದಲ್ಲಿ ಯಾವ ರೀತಿ ನಡೀತಾ ಇದೆ, ಇವರು ಏನಾದರೂ ಜಿಲ್ಲಾಧಿಕಾರಿಗಳಿಗೆ ಅವರ ಕೆಲಸದ ಯಾವ ರೀತಿ ನಡೆಸಬೇಕು ಅಂತಕ್ಕಂಥದ್ದು ಕನಿಷ್ಠ ಇವರಲ್ಲಿ ಶಿಸ್ತು ಇದ್ದಿದ್ರೆ ಇಷ್ಟೊತ್ತಿಗೆ ಆ್ಯಕ್ಷನ್ ತಗೋಬೇಕಾಗಿತ್ತು. ಯಾರ ಮೇಲೆ ಆ್ಯಕ್ಷನ್ ತಗೊಂಡಿದ್ದೀರಿ? ಇವತ್ತು ವಿಡಿಯೋ ಸಮೇತ ಇವತ್ತು ಅಲ್ಲಿ ನಡೆದಿರ್ತಕ್ಕಂಥದ್ದನ್ನು ಯಶವಂತಪುರದ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಅದರಿಂದ ಇವತ್ತು ಕೇಂದ್ರ ಸರ್ಕಾರ ಅಲ್ಲ, ಕೇಂದ್ರದ ಚುನಾವಣಾ ಆಯುಕ್ತರಿಗೂ ಸಹ ಸಮಯ ಕೇಳಿ ಅಲ್ಲೂ ಭೇಟಿ ಮಾಡಿ ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನೇ ಮುಂದುವರಿಸಿ ಈ ಒಂದು ಪ್ರಕ್ರಿಯೆಗಳನ್ನು ನಡೆಸಿದರೆ ಈ ರಾಜ್ಯ ಸಂವಿಧಾನವನ್ನು ಸಂಪೂರ್ಣವಾಗಿ ಕೊಲೆಗಡಕರು ಇವರು. ಬೇರೆಯವ್ರಿಗೆ ಹೇಳ್ತಾರೆ, ಸಂವಿಧಾನದ ಬುಕ್ ಹಿಡ್ಕೊಂಡು ಪ್ರತಿನಿತ್ಯ ಹೇಳ್ತಕ್ಕಂಥವ್ರು ಏನಿದ್ದಾರೆ, ಯಾವ ಸಾಧನೆ ಮಾಡಲಿಕ್ಕೆ ಹೊರಟಿದ್ದೀರಿ ನೀವು ಇವತ್ತು ಈ ಸರ್ಕಾರದಲ್ಲಿ? ಅದರಿಂದ ಇವತ್ತು ನಿಷ್ಪಕ್ಷಪಾತವಾದಂಥ ಒಂದು ಪ್ರಕ್ರಿಯೆಗಳಾಗಬೇಕು ಅಂದರೆ, ಪರಿಷ್ಕರಣಾ ಪಟ್ಟಿ ಆಗಬೇಕು ಅಂತ ಇದ್ದರೆ ಈ ರಾಜ್ಯದಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ಇಟ್ಕೊಂಡು ಇವರ ಯೋಗ್ಯತೆ ನೋಡಿದ್ರೆ ಮಾಡಲಿಕ್ಕೆ ಸಾಧ್ಯ. ನಮ್ಮ ಪ್ರತಿನಿಧಿ ಮಂಜುನಾಥ್ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಕೇಂದ್ರ ಚುನಾವಣಾ ಆಯುಕ್ತರಿಗೆ ದೂರು ನೀಡೋದಕ್ಕೆ ಮುಂದಾಗಿದ್ದಾರೆ ಕುಮಾರಸ್ವಾಮಿ ಅವರು. ಆ ದೂರನ್ನು ಕೊಟ್ಟ ನಂತರ ಏನಾರ ಬದಲಾವಣೆಗಳಾಗ್ಬೋದಾ SIRನಲ್ಲಿ? ಯಾಕಂದರೆ ಆ ಥರದ ಒಂದು ಚರ್ಚೆ ನಡೀತಾ ಇದೆ ಈಗ. ಕೇಂದ್ರ ಚುನಾವಣಾ ಆಯುಕ್ತರಿಗೆ ದೂರನ್ನು ಕೊಟ್ಟ ನಂತರ SIR ಪ್ರಕ್ರಿಯೆಯಲ್ಲಿ ಒಂದಷ್ಟು ಬದಲಾವಣೆಗಳಾಗುವ ಸಾಧ್ಯತೆ ಇದೆ. ಈಗ ನಡೀತಾ ಇರೋದನ್ನು ನಿಲ್ಲಿಸಿ ಮತ್ತೆ ಹೊಸದಾಗಿ ಮಾಡ್ತಾರೆ ಅಂತೇಳಿ ಜನಕ್ಕೊಂದು ಕನ್ಫ್ಯೂಷನ್ ಶುರುವಾಗಿದೆ. ಮಂಜುನಾಥ್. ನವೀನ್, ಖಂಡಿತವಾಗ್ಲೂ ರಾಜ್ಯದಲ್ಲಿ ಏನು SIR ಪ್ರಕ್ರಿಯೆ ನಡೀತಾ ಐತೆ, ಈ ಒಂದು ಪ್ರಕ್ರಿಯೆಯಲ್ಲಿ ಸಾಕಷ್ಟು ಲೋಪದೋಷಗಳು ಕಂಡು ಬರ್ತಾ ಇರುವಂಥದ್ದು. ಪ್ರಮುಖವಾಗಿ ಏನು BLOಗಳು
ನೇರವಾಗಿ ಮನೆ ಮನೆಗೆ ತೆರಳಿ ಒಂದು ಮಾಹಿತಿಯನ್ನು ಕಲೆ ಹಾಕಬೇಕಾಗಿತ್ತು, SIR ಅನ್ನು ಮಾಡಬೇಕಾಗಿತ್ತು. ಆದರೆ ಅಧಿಕಾರಿಗಳೇನು ಮಾಡ್ತಾ ಇದ್ದಾರೆ, ಚೌಟ್ರಿಗಳಲ್ಲಿ ಕಲ್ಯಾಣ ಮಂಟಪಗಳು ಏನು ದೇವಸ್ಥಾನ ಆಗಿರ್ಬೋದು, ಜೊತೆಗೆ ಅಂಗನವಾಡಿ ಸೇರಿದಂತೆ ಏನು ಬೇರೆ ಬೇರೆ ಭಾಗದಲ್ಲಿ ಜನರನ್ನ ಗುಂಪು ಸೇರಿಸಿ ಅಲ್ಲಿ SIR ಮಾಡುವಂಥ ಪ್ರಕ್ರಿಯೆಯನ್ನು ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ರಾಮನಗರ, ಯಶವಂತಪುರ ಸೇರಿದಂತೆ ರಾಜ್ಯದ ಹಲವಾರು ಕಡೆ ಈ ರೀತಿಯ ಪ್ರಕ್ರಿಯೆಗಳು ನಡೀತಾ ಇರೋದ್ರಿಂದ ಎಲ್ಲ ಒಂದು ಕಡೆ ಏನು SIR ಮೂಲ ಉದ್ದೇಶ ಏನಿದೆ ಅದು ಹಳಿ ತಪ್ಪಿದಂತಾಗಿದೆ. ಹಾಗಾಗಿ ಈಗಾಗಲೇ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ ಎಲ್ಲೆಲ್ಲಿ ಅಕ್ರಮ ನಡೀತಾ ಇದೆ, ಅಂದರೆ ಯಾವ ರೀತಿ ಲೋಪದೋಷಗಳು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಧ್ವನಿಯನ್ನು ಕೂಡ ಎತ್ತಿದ್ರು. ಜೊತೆಗೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಒಂದು ದೂರನ್ನು ಕೊಟ್ಟಿದ್ರು. ಆದರೆ ನಾಳೆ ದೆಹಲಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ತೆರಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕೇಂದ್ರ ಚುನಾವಣಾ ಆಯೋಗದ ಆಯುಕ್ತರನ್ನ ಭೇಟಿ ಮಾಡಿ ರಾಜ್ಯದಲ್ಲಿ ಆಗ್ತಿರುವಂಥ ಏನು ಲೋಪದೋಷಗಳೇನಿದೆ ಆ ಲೋಪದೋಷಗಳಿಗೆ ಸಂಬಂಧಪಟ್ಟಂತೆ ಏನು ವಿಡಿಯೋ ದಾಖಲೆಗಳಿದೆ ಅದೆಲ್ಲನೂ ಕೂಡ ಅವರಿಗೆ ಒಂದು ತೋರಿಸಿ ಒಂದು ದಾಖಲೆ ಸಮೇತ ಒಂದು ದೂರನ್ನು ಕೊಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಜೊತೆಗೆ ರಾಜ್ಯದಲ್ಲಿ ಏನು SIR ಪ್ರಕ್ರಿಯೆ ನಡೀತಾ ಇದೆ ಅದನ್ನು ಸಂಪೂರ್ಣವಾಗಿ ರದ್ದು ಮಾಡಬೇಕು, ಜೊತೆಗೆ ಹೊಸದಾಗಿ ಒಂದು ಪ್ರಕ್ರಿಯೆಯನ್ನು ಆರಂಭ ಮಾಡಬೇಕು, ಏನು ನಿಯಮಗಳ ಪ್ರಕಾರ ಮನೆ ಮನೆಗೆ ತೆರಳಿ SIR ಪ್ರಕ್ರಿಯೆಯನ್ನು BLOಗಳು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ತಾವು ಕ್ರಮವನ್ನು ವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಒಂದು ದೂರನ್ನು ಕೊಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಇನ್ನೊಂದು ಕಡೆ ನಾಳೆ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರನ್ನು ಕೂಡ ಭೇಟಿ ಮಾಡ್ತಾರೆ. ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಆಗ್ತಿರುವಂತಹ ಲೋಪದೋಷಗಳ ಬಗ್ಗೆ ಕೂಡ ಅವರ ಗಮನಕ್ಕೆ ಕೂಡ ತಂದು ಇಲ್ಲಿ ಏನು ರಾಜ್ಯದ ಅಧಿಕಾರಿಗಳನ್ನು ಇಟ್ಟುಕೊಂಡು ಈ ಒಂದು SIR ಪ್ರಕ್ರಿಯೆ ಮಾಡಿದ್ರೆ ಅದು ಏನು ಇಲ್ಲಿ ಲೋಪದೋಷಗಳು ಕೂಡ ಕಂಟಿನ್ಯೂ ಆಗುತ್ತೆ. ಹಾಗಾಗಿ ಇದನ್ನ ಬದಲಾವಣೆ ಮಾಡಬೇಕಾದ್ರೆ ಬೇರೆ ರಾಜ್ಯದ ಅಧಿಕಾರಿಗಳನ್ನು ಕೂಡ ಇಲ್ಲಿಗೆ ಕಳಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೇಂದ್ರ ಚುನಾವಣಾ ಆಯುಕ್ತರು ಜೊತೆಗೆ ಕೇಂದ್ರ ಗೃಹ ಸಚಿವರು ಕೂಡ ಮನವಿ ಮಾಡುವ ಸಾಧ್ಯತೆ ಇರುವಂಥದ್ದು. ಆದರೆ ಈಗಾಗಲೇ ಏನು ರಾಜ್ಯದಲ್ಲಿ ಸಾಕಷ್ಟು ಲೋಪದೋಷಗಳ ಬಗ್ಗೆ ವರದಿಗಳಾಗ್ತಿದೆ. ಹಾಗಾಗಿ ನಾಳೆ ಕೇಂದ್ರದ ಚುನಾವಣಾ ಆಯೋಗದ ತಂಡ ರಾಜ್ಯಕ್ಕೆ ಆಗಮಿಸುವ ಸಾಧ್ಯತೆ ಇದೆ. ಈಗಾಗಲೇ ಏನು ರಾಜ್ಯ ಚುನಾವಣಾ ಆಯುಕ್ತರು ಕೂಡ ಕೇಂದ್ರ ಚುನಾವಣಾ ಆಯೋಗಕ್ಕೆ ಮಾಹಿತಿಯನ್ನು ಕೊಟ್ಟಿದ್ರು. ಹಾಗಾಗಿ ನಾಳೆ ಏನು ಕೇಂದ್ರದ ಚುನಾವಣಾ ಅಧಿಕಾರಿಗಳು ಕೂಡ ರಾಜ್ಯಕ್ಕೆ ಬಂದು ರಾಜ್ಯದಲ್ಲಿ ಆಗ್ತಿರುವಂಥ ಲೋಪದೋಷಗಳ ಬಗ್ಗೆ ಪರಿಶೀಲನೆ ಮಾಡಿ ನಂತರ ಅವರು ವರದಿ ಕೊಡ್ತಾರೆ. ಆ ಸಂದರ್ಭದಲ್ಲಿ ಸದ್ಯಕ್ಕೆ ಈ ಒಂದು ವರದಿ ಅಂದರೆ SIR ಪ್ರಕ್ರಿಯೆ ಮುಂದುವರಿಸಬೇಕಾ ಅಥವಾ ಹೊಸದಾಗಿ ಪ್ರಕ್ರಿಯೆಯನ್ನು ಮಾಡಬೇಕಾ ಅಥವಾ ಬೇರೆ ರಾಜ್ಯದ ಅಧಿಕಾರಿಗಳನ್ನು ನಿಯೋಜನೆ ಮಾಡಿ ಇಲ್ಲಿ SIR ಪ್ರಕ್ರಿಯೆಯನ್ನು ಮುಂದುವರಿಸಬೇಕನ್ನೋ ನಿಟ್ಟಿನಲ್ಲಿ ಕೇಂದ್ರ ಚುನಾವಣಾ ಆಯುಕ್ತರು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಆದರೆ ಈಗಾಗಲೇ ಈ ಒಂದು ಲೋಪದೋಷಗಳ ಬಗ್ಗೆ ಕೇಂದ್ರ ಚುನಾವಣಾ ಆಯೋಗ ಗಮನಕ್ಕೂ ಕೂಡ ಹೋಗಿರುವಂಥದ್ದು. ನವೀನ್, ಮಂಜುನಾಥ್, ಏನೆಲ್ಲ ವಿಚಾರಗಳನ್ನು ಉಲ್ಲೇಖಿಸಿ ದೂರು ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಕುಮಾರಸ್ವಾಮಿ ಅವರು? ಪ್ರಮುಖವಾಗಿ ಏನು ರಾಮನಗರದಲ್ಲಿ ಏನು ನಡೆದಂಥ SIR ಪ್ರಕ್ರಿಯೆಯಲ್ಲಿ ಎಲ್ಲರನ್ನೂ ಕೂಡ ಒಂದು ಏನು ಚೌಟ್ರಿ ಅಂದರೆ ಕಲ್ಯಾಣ ಮಂಟಪದಲ್ಲಿ ಎಲ್ಲರನ್ನೂ ಕೂಡ ಸೇರಿಸಿ ಪ್ರಕ್ರಿಯೆಯನ್ನು ಮಾಡಲಾಗಿದೆ. ಜೊತೆಗೆ ಯಶವಂತಪುರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಶಾಸಕ ಸೋಮಶೇಖರ್ ಅವರ ಒಂದು ಬುಕ್ಲೆಟನ್ನು ಇಟ್ಟುಕೊಂಡು BLO ಒಂದು ಮಾಹಿತಿಯನ್ನು ಸಂಗ್ರಹ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ರಾಜ್ಯ ಸರ್ಕಾರದ ಅಧಿಕಾರಿಗಳೇ ಕೆಲಸ ಮಾಡ್ತಾ ಇರೋದ್ರಿಂದ ರಾಜ್ಯ ಸರ್ಕಾರದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಅಕ್ರಮ ಬಾಂಗ್ಲಾದೇಶಗಳೇನು ಬಿಹಾರ ಮತ್ತು ಪಶ್ಚಿಮ ಬಂಗಾಳದಲ್ಲಿದ್ದರು ಅವರೆಲ್ಲರೂ ಕೂಡ ರಾಜ್ಯದಲ್ಲಿ ಬಂದು ನೆಲೆಯನ್ನು ಕಾಣ್ತಾ ಇದ್ದಾರೆ. ಅವರಿಗೆ ನೆಲೆಯನ್ನು ಕಲ್ಪಿಸೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗಿದೆ ಅನ್ನೋದು ನೇರವಾದಂಥ ಆರೋಪವನ್ನು JDS BJP ನಾಯಕರು ಮಾಡ್ತಾ ಇರುವಂಥದ್ದು. ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ಜೊತೆಗೆ ಎಲ್ಲಿ ಲೋಪದೋಷಗಳಾಗಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ವಿಡಿಯೋಗಳು ಸಂಗ್ರಹ ಮಾಡಲಾಗಿದೆ, ಜೊತೆಗೆ ಮಾಹಿತಿಗಳನ್ನು ಕೂಡ ಸಂಗ್ರಹ ಮಾಡಲಾಗಿದೆ. ಈ ಎಲ್ಲ ವಿಚಾರಗಳನ್ನು ಕೇಂದ್ರ ಚುನಾವಣಾ ಆಯುಕ್ತರಿಗೆ ಕೊಟ್ಟು ಈ ಒಂದು ಲೋಪದೋಷಗಳ ಬಗ್ಗೆ ಗಮನ ಹರಿಸಬೇಕು. ಜೊತೆಗೆ ರಾಜ್ಯ ಚುನಾವಣಾ ಅಧಿಕಾರಿಗಳಿಗೆ ತಾವು ಒಂದು ಖಡಕ್ ಸಂದೇಶವನ್ನು ಕೂಡ ರವಾನೆ ಮಾಡಬೇಕು. ಯಾಕಂದರೆ ಈ ರೀತಿಯ SIR ಪ್ರಕ್ರಿಯೆ ಮಾಡಿದ್ರೆ ಅದು ಅಕ್ರಮವಾಸಿಗಳಿಗೆ ಒಂದು ನೆಲೆ ಆಗುತ್ತೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಲೋಪದೋಷಗಳಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕ್ರಮವನ್ನು ವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿ ಮಾಡುವ ಸಾಧ್ಯತೆ ಇರುವಂಥದ್ದು. ಜೊತೆಗೆ ಇದಕ್ಕೆ ಬೇಕಾದಂಥ ದಾಖಲೆಗಳಾಗಿರ್ಬೋದು ಅಥವಾ ವಿಡಿಯೋಗಳನ್ನಾಗಿರ್ಬೋದು ಎಲ್ಲವೂ ಕೂಡ ಒಂದು ಸಂಗ್ರಹಿಸಿರುವಂಥ ಕುಮಾರಸ್ವಾಮಿ ಅವರು ನಾಳೆ ಚುನಾವಣಾ ಆಯುಕ್ತರಿಗೆ ದೂರನ್ನು ಕೊಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ನವೀನ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.